ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18, 19, 20ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕಾಯ್ತಾನೆ ಇದ್ದೀರಾ. ಯಾಕಂದರೆ ಸಾಕಷ್ಟು ಜನರು ಇದೇ ತಿಂಗಳಲ್ಲಿ 18ನೇ ಕಂತು, 19, 20ನೇ ಕಂತಿನ ಹಣ ಬಂದ್ಬಿಡುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು. 18ನೇ ಕಂತವರೆಗೂ ಹಣ ಆದರೆ ಕರೆಕ್ಟಾಗಿ ಬಂದಿದೆ. 19, 20ನೇ ಕಂತಿನ ಹಣ ಆದರೆ ಬಂದಿಲ್ಲ. ಹಣ ಬಂದು ಜಮಾ ಆಗ್ತಿದೆಯೋ ಜಮಾ ಆಗ್ತಿಲ್ವೋ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿಲ್ಲ, ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ, ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ, ಇವೆಲ್ಲ ಗೊಂದಲಗಳು ನಿಮ್ಮಲ್ಲಿದೆ. ಈ ವಿಡಿಯೋದಲ್ಲಿ ಇವೆಲ್ಲದರ ಕುರಿತು ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಪ್ರತಿದಿನ ಪ್ರಶ್ನೆ ಮಾಡಿ ಕೇಳ್ತಾನೆ ಇರ್ತೀರಾ. 19 ಮತ್ತು 20ನೇ ಕಂತಿನ ಹಣ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ನಿಮಗೆ ಹಣ ಜಮಾ ಆಗೋದಕ್ಕಾದರೆ ಶುರು ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣವರೆಗೂ ನಿಮ್ಮೆಲ್ಲರಿಗೂ ಕರೆಕ್ಟಾಗಿ ಜಮಾ ಮಾಡಿದ್ದಾರೆ. ಓಕೆನಾ, ಒಂದು 10% ಫಲಾನುಭವಿಗಳಿಗೇನೋ ಹಣ ಜಮಾ ಮಾಡಿರಲಿಲ್ವಂತೆ. ಅಂಥವ್ರದ್ದು ಕೂಡ ಒಂದು ಪಟ್ಟಿ ರೆಡಿ ಮಾಡಿ ನಿಮಗೆ 18ನೇ ಕಂತಿನ ಹಣವರೆಗೂ ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ನಿಮ್ಮೆಲ್ಲರದು ಕ್ಲಿಯರ್ ಆಗಿದೆ. ಓಕೆನಾ, ಈಗ ಗೃಹಲಕ್ಷ್ಮಿ ಯೋಜನೆಯ 19, 20ನೇ ಕಂತಿನ ಹಣದ ಕುರಿತು ಮಾತನಾಡೋದಾದರೆ 19ನೇ ಕಂತಿನ ಹಣ ನಿಮ್ಗೆ ಯಾವಾಗೋ ಬರಬೇಕಿತ್ತು, ಆದರೆ ಇನ್ನೂ ಹಣ ಜಮಾ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಬಿಟ್ಟಿದ್ರು, ನಾವು 2500 ಕೋಟಿ ಹಣಕಾಸು ಇಲಾಖೆಯಿಂದ ನಮಗೆ ಬಿಡುಗಡೆ ಆಗಿಬಿಟ್ಟಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ, ನಿಮ್ಗಿನ್ನ ಜಮಾ ಮಾಡೋದಷ್ಟೇ ನಮಗೆ ನಮ್ಮದು ಬಾಕಿ ಇರುವಂಥದ್ದು ಅಂತ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಬಿಟ್ಟಿದ್ರು. ಆದರೆ ಬಂದು ನಿಮ್ಗೆ ಹಣ ಜಮಾ ಆಯಿತಾ? ಜಮಾ ಆಗಲಿಲ್ಲ. CM ಸಿದ್ದರಾಮಯ್ಯ ಅವರು ಮಾಧ್ಯಮದವ್ರ ಮುಂದೆ ಬಂದರು. ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ನಿಮಗೆ ಇನ್ನು ಒಂದೇ ವಾರದಲ್ಲಿ ಹಣ ಜಮಾ ಮಾಡಿಬಿಡ್ತೀವಿ, ಇದು ನನ್ನ ಗಮನಕ್ಕೂ ಬಂದಿದೆ, ಗೃಹಲಕ್ಷ್ಮಿ ಹಣ ಕಳೆದ 2-3 ತಿಂಗಳಿಂದ ಹಣ ಬರ್ತಿಲ್ವಂತೆ, ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ, ಇನ್ನೊಂದು ವಾರದಲ್ಲಿ ನಿಮಗೆ ಹಣ ಜಮಾ ಮಾಡಿಸ್ಬಿಡ್ತೀನಿ ಅಂತ CM ಸಿದ್ದರಾಮಯ್ಯ ಅವರು ಒಂದು ನಂಬಿಕೆಯನ್ನು ಕೊಟ್ಟಿದ್ರು ಜನರಿಗೆ. ಹಣ ಬಂತಾ? ಬರಲಿಲ್ಲ. ಓಕೆನಾ ಸ್ನೇಹಿತರೆ, ಈಗ 19, 20ನೇ ಕಂತಿನ ಹಣ ಬಿಡುಗಡೆ ನಾವು ಶುರು ಮಾಡಿದ್ದೀವಿ ಅಂತ ಇಲ್ಲಿ ಅವರು ಹೇಳ್ತಿರುವಂಥದ್ದು. ಆಲ್ರೆಡಿ 19, 20ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದಾರಂತೆ. ನೀವು ಕೇಳ್ಬೋದು, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬರ್ಬೋದು ಅವರು ಶುರು ಮಾಡಿದ್ರೆ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯದು ಈ ರೀತಿ ಆಗ್ತಿತ್ತು. ಮೊದಲು ಈ ಜಿಲ್ಲೆಗೆ ಹಣ ಬರುತ್ತೆ ಮತ್ತು ಆ ಜಿಲ್ಲೆಗೆ ಹಣ ಬರುತ್ತೆ ಅನ್ನುವಂಥದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಿತ್ತು. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿಯಾದ ಯಾವುದೇ ಭೇದ ಭಾವ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿಗೂ ಹಣ ಆದರೆ ಜಮಾ ಆಗುತ್ತೆ. ಎಲ್ಲರಿಗೂ ಒಂದೇ ದಿನ ಜಮಾ ಆಗಲ್ಲ, ಆದರೆ ಹಣ ಬಂದು ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಹಣ ಆದರೆ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲು ಈ ಜಿಲ್ಲೆಗೆ ಬರುತ್ತೆ ಮತ್ತು ಆ ಜಿಲ್ಲೆಗೆ ಬರುತ್ತೆ ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ. ಈಗ ಸರ್ಕಾರದವ್ರು ಕೊಡ್ತಿರುವಂತಹ ಮಾಹಿತಿ ಪ್ರಕಾರ 19, 20ನೇ ಕಂತಿನ ಹಣವನ್ನು DBT ಮುಖಾಂತರ ಪುಷ್ ಮಾಡಿದಾರಂತೆ. ಆಲ್ರೆಡಿ ಕೆಲವರೇನೋ 19ನೇ ಕಂತಿನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡ್ತಿದ್ರು. ಇವತ್ತು ಕೂಡ ಚೆಕ್ ಮಾಡ್ಕೊಳ್ಳಿ, ಇವತ್ತು ಬೆಳಿಗ್ಗೆ 10 ಗಂಟೆ ಮೇಲೆ ಚೆಕ್ ಮಾಡಿ ನಿಮ್ಗೆ ಹಣ ಬಂದು ಜಮಾ ಆಗ್ಬೋದು. 20ನೇ ಕಂತಿನ ಹಣ ಆದರೆ ಇವತ್ತು ಬಂದು ಜಮಾ ಆಗಲ್ಲ. 19ನೇ ಕಂತಿನ ಹಣ 2000 ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಸ್ನೇಹಿತರೆ. ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಸರ್ಕಾರದವರು ನಿಮ್ಮ ಹಣವನ್ನು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇದೆ ಅದನ್ನು DBT ಮುಖಾಂತರ ಪುಷ್ ಮಾಡಿದಾರಂತೆ. DBT ಮುಖಾಂತರ ಪುಷ್ ಮಾಡಿದ್ದಾರೆ ಅನ್ನೋದಾದರೆ ನಿಮ್ಗೆ ಹಣ ಬಂದು ಕೆಲವೇ ಕ್ಷಣಗಳಲ್ಲಾದರೂ ಹಣ ಬಂದು ಜಮಾ ಆಗ್ಬೋದು, ಇಲ್ಲ ಕೆಲವೊಂದು ದಿನಗಳಲ್ಲಾದರೂ ಬಂದು ಹಣ ಜಮಾ ಆಗ್ಬೋದು. ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ, ಹಣ ಆದರೆ ಬಂದಿರುತ್ತೆ. ನೀವೆಲ್ಲರೂ ಒಂದು ಕೆಲಸ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ.